ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2024-25 ಈ ವರ್ಷ ನಿಮಗೆ ರಾಜಯೋಗ ಆರಂಭ, ಗುರುಬಲ ಶುರು, ಶನಿ ಬಲ ಕೂಡ ಇದೆ. ಹಾಗಾದ್ರೆ ನಿಮಗೆಲ್ಲ ರಾಜಯೋಗನೇ. ಯಾಕೆಂದ್ರೆ ದೀರ್ಘಾವಧಿ ಕಾಲ ಫಲಗಳನ್ನ ಕೊಡುವಂತಹ ಗ್ರಹಗಳನ್ನ ನಾವು ಕನ್ಸಿಡರ್ ಮಾಡೋದು ಗುರು, ಶನಿ, ರಾಹುಕೇತುಗಳು. ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆದ್ರೆ, ಶನಿದೇವರು 2 ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂತ ಸಮಯ. ರಾಹುಕೇತುಗಳು 18 ತಿಂಗಳು 1.5 ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ. ಹಾಗಾದ್ರೆ ಈ 4 ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಈ ಯುಗಾದಿ ವರ್ಷದಲ್ಲಿ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಗುರುಜಿ, ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದಾಗ ನಿಮ್ಮ ನಾಮ ನಕ್ಷತ್ರಗಳಂತೆ ಇವಾಗ ನಿಮ್ಮ ಹೆಸರು ಚು ಅಕ್ಷರದಿಂದ ಅಥವಾ ಚೇ ಅಕ್ಷರದಿಂದ ಅಥವಾ ಚೋ ಅಕ್ಷರದಿಂದ ಆರಂಭ ಆದ್ರೆ, ಚೇ ಅಂದಾಗ ಏನಾದ್ರೂ ಆಗಿರ್ಬೋದು, ಚನ್ನಕೇಶವ, ಅಥವಾ ಲಾ ಅಕ್ಷರ ಲಲಿತಾ, ಲಿ ಅಕ್ಷರ ಲೀಲಾ, ಎಕ್ಸಾಂಪಲ್ ಅಷ್ಟೇ. ಲು ಅಕ್ಷರ, ಲೇ ಅಕ್ಷರ ಲೋ ಲೋಕೇಶ, ಆ ಅಂದಾಗ ಅಂಬಿಕಾ, ಅನು, ಅನಿತಾ, ಈ ತರ ನಿಮ್ಮ ಹೆಸರುಗಳು ಆರಂಭ ಆದ್ರೆ ನೀವೆಲ್ಲ ಮೇಷರಾಶಿ ಜಾತಕರು. ನಿಮ್ಮ ನಾಮ ನಕ್ಷತ್ರದಂತೆ ನಿಮ್ ಡೇಟ್ ಆಫ್ ಬರ್ತ್ ಇದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡ್ಬೇಕಾಗತ್ತೆ. ಹಾಗಾದ್ರೆ ಈ ವರ್ಷ ನಿಮ್ಗೆ ಹೇಗಿದೆ ಫಲಾನುಫಲ? ಶ್ರೀ ಕ್ರೋಧಿ ನಾಮ ಸಂವತ್ಸರದ ಫಲ 9 ಏಪ್ರಿಲ್ 2024ರಿಂದ 29 ಮಾರ್ಚ್ 2025 ಇದು ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಕೇಳ್ತೀರಾ, ಗುರುಜಿ ಯುಗಾದಿ ಹಬ್ಬ ಯಾವಾಗ ಆಚರಣೆ ಮಾಡಬೇಕು ಅಂದ್ರೆ, ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಮಂಗಳವಾರ 9 ಏಪ್ರಿಲ್ 2024 ಚಾಂದ್ರಮನ ಯುಗಾದಿಯನ್ನ ನಾವು ಆಚರಣೆಯನ್ನ ಮಾಡಬೇಕು. ಆಮೇಲೆ ಸೌರಮಾನ ರೀತಿಯಲ್ಲಿ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ. ಸೂರ್ಯ ಮೇಷರಾಶಿಗೆ ಸಂಚಾರ ಆಗುವಂತ ಸಮಯ 13 ಏಪ್ರಿಲ್ 2024 ಶನಿವಾರ. ಹಾಗಾದ್ರೆ ಈ ಕ್ರೋಧಿ ನಾಮ ಸಂವತ್ಸರ ಫಲ ಹೇಗಿರುತ್ತೆ? ನಮ್ಮ ದೇಶದ್ದು ತಿಳ್ಕೋಬೇಕು ಅಂದಾಗ, ದೇಶಗಳ ಜೊತೆಗೆ ಯುದ್ಧದ ಭೀತಿ. ಅಂದ್ರೆ ಇವರೆಲ್ಲ ರಾಜಕಾರಣಿಗಳೇ. ಈಗ ರಾಜ್ಯಗಳು ಏನ್ ಮಾಡ್ತಾರೆ? ಯುದ್ಧ ಮಾಡ್ತಾರೆ, ದುಡ್ಡನ್ನ ಕಬಳಿಸ್ತಾರೆ, ಪ್ರಜೆಗಳನ್ನ ದರಿದ್ರರನ್ನಾಗಿ ಮಾಡ್ತಾರೆ ಅಲ್ವಾ? ಜನಗಳು ಕೊಟ್ಟಂದ್ರೆ ಟ್ಯಾಕ್ಸ್, ಬರೀ ಪಕ್ಷ ಶ್ರೀಮಂತನಾದ್ರೆ ಏನು ಪ್ರಯೋಜನ? ಪಕ್ಷದಲ್ಲಿ ಹಣ ಮಾತ್ರ ಎಲೆಕ್ಷನ್ಗೆ ಖರ್ಚು ಮಾಡಬೇಕು ಅಂತ ಪಕ್ಷದಲ್ಲಿ ಹಣ ಕೂಡ ಹಾಕಿದ್ರೆ ಏನು ಪ್ರಯೋಜನ? ಪ್ರಜೆಗಳು ಶ್ರೀಮಂತರಾದ್ರೆ ದೇಶ ಶ್ರೀಮಂತ ಆಗುತ್ತೆ. ರಾಜಕಾರಣಿಗಳು ಇವ್ರ ಪಕ್ಷದ ಮೇಲೆ ಆ ಪಕ್ಷ, ಆ ಪಕ್ಷದ ಮೇಲೆ ಈ ಪಕ್ಷ ಹೇಳ್ಕೊಂಡು ಪ್ರಜೆಗಳನ್ನ ದರಿದ್ರರನ್ನಾಗಿ ಮಾಡ್ತಾರೆ. ದೇಶಗಳ ಜೊತೆ ಯುದ್ಧಗಳು ಉಂಟಾಗುವ ಸಾಧ್ಯತೆಗಳಿದೆ. ನಿಮ್ಗೆಲ್ಲ ಗೊತ್ತಿದೆ, ವಿಸ್ತಾರವಾದ ನೀತಿ ಚೀನಾ ದೇಶದ್ದು. ಪಕ್ಕದ ರಾಜ್ಯ ದೇಶವನ್ನ ಆಕ್ರಮಿಸಬೇಕು, ಕಬಳಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಹೆಚ್ಚಾಗುತ್ತೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಇನ್ನೂ ಅತಿ ಹೆಚ್ಚಾಗುವ ಸಾಧ್ಯತೆಗಳಿದೆ. ದೇಶಗಳ ಯುದ್ಧ ಭೀತಿಯಿಂದ ಜನ ತತ್ತರಿಸಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಇಡೀ ಪ್ರಪಂಚ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಡಿಪೆಂಡೆಂಟ್ ಆಗಿದೆ. ಆ ಕಾಲದಲ್ಲಿ ದೇಶಗಳು ಸ್ವತಂತ್ರವಾಗಿತ್ತು, ಈಗ ಒಂದಕ್ಕೊಂದು ಡಿಪೆಂಡೆಂಟ್. ನಮ್ಮ ದೇಶನೂ ಆಗ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲದಕ್ಕೂ ಬೇರೆ ದೇಶದ ಮೇಲೆ ಡಿಪೆಂಡೆಂಟ್. ಹಾಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಡೀ ವಿಶ್ವನೇ ಕನೆಕ್ಷನ್ ಇರೋದ್ರಿಂದ ಬೆಲೆ ಏರಿಕೆ ಆಗುವ ಸಾಧ್ಯತೆಗಳಿದೆ. ಬೆಂಕಿ ಅವಘಡಗಳು ಅಂದ್ರೆ ಅಗ್ನಿ ಭಯ, ವಿದ್ಯುತ್ ಶಕ್ತಿ ತೊಂದರೆಗಳಾಗಿ ಸಡನ್ ಆಗಿ ಏನೋ ತೊಂದರೆ ಆಗ್ಬಿಡ್ಬೋದು, ಬೆಂಕಿ ಎತ್ಕೊಂಡ್ಬಿಡ್ಬೋದು, ವಾಹನಗಳಲ್ಲಿ ಬೆಂಕಿ ಎತ್ಕೊಂಡ್ಬಿಡೋದು, ಮತ್ತೆ ಕ್ಷಾಮ ಬಾಧೆ ಉಂಟಾಗುವಂಥದ್ದು. ಮಳೆ ಬೆಳೆ ಹೆಂಗಿರುತ್ತೆ ಗುರುಜಿ ಅಂದ್ರೆ ಮಧ್ಯಮವಾಗಿರುತ್ತೆ, ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ,
ಕೆಂಪು ಬೆಳೆ ಮತ್ತು ಕಪ್ಪು ಬೆಳೆ ಅತಿ ಹೆಚ್ಚಾಗಿ ಈ ವರ್ಷ ಬರುವ ಸಾಧ್ಯತೆಗಳು ಇದೆ. ಈ ವರ್ಷದ ರಾಜ ಕುಜಗ್ರಹ, ನಿಮ್ಮ ರಾಷ್ಟ್ರಾಧಿಪತಿ, ಮಂತ್ರಿ ಶನಿದೇವರಾಗಿದ್ದಾನೆ. ಹಾಗಾದ್ರೆ ನೀವೆಲ್ಲ ಮೇಷರಾಶಿ ಜಾತಕರಾಗಿದ್ರೆ ನೀವೆಲ್ಲ ಕೇಳ್ತೀರಾ, ಗುರುಜಿ ಧನಂ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣಕಾಸು ಬಹಳ ಮುಖ್ಯ, ಈ ವರ್ಷ ನಮಗೆ ರೆವಿನ್ಯೂ ಹೇಗಿರುತ್ತೆ, ಲಾಭ ಹೇಗಿರುತ್ತೆ ಅಂತ ಕೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿದ್ರೆ ಸಾಕು, ನಾನು ನಕ್ಷತ್ರ ಅನುಸಾರ ನಿಮ್ಮ ಲಾಭ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಪ್ರಥಮ ರೆವಿನ್ಯೂ, ಪ್ರಥಮ ಕಂದಾಯ, ದ್ವಿತೀಯ ರೆವಿನ್ಯೂ ಮತ್ತೆ ತೃತೀಯ ಕಂದಾಯ ಅಂದ್ರೆ ಫಸ್ಟ್ 4 ತಿಂಗಳು, ಆಮೇಲೆ 4 ತಿಂಗಳು, ಆಮೇಲೆ 4 ತಿಂಗಳು. ಯಾಕೆಂದ್ರೆ ದೇಶ, ಒಂದು ಸರ್ಕಾರ, ಒಂದು ರಾಜ್ಯ ನಡಿಬೇಕಾದ್ರೆ ರೆವಿನ್ಯೂ ನೋಡ್ತಾರೆ. ಈ ಕರ್ನಾಟಕ ರೆವಿನ್ಯೂ ತುಂಬಾ ಚೆನ್ನಾಗಿದೆ. ಇಡೀ ಭಾರತ ದೇಶದಲ್ಲೇ ಬೆಂಗಳೂರು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂತಹ ಕರ್ನಾಟಕ ನಂಬರ್ 1 ಗೌರ್ಮೆಂಟ್ ಟ್ಯಾಕ್ಸ್ ಕೊಡುವಂತಹ ರಾಜ್ಯ. ಯಾಕಂದ್ರೆ ಕರ್ನಾಟಕದಲ್ಲಿರೋರು, ಬೆಂಗಳೂರಿರೋರು ಎಲ್ಲ ಶ್ರೀಮಂತರು, ಗೌರ್ಮೆಂಟ್ಗೆ ಚೆನ್ನಾಗಿ ಟ್ಯಾಕ್ಸ್ ಕಟ್ತಾರೆ, ಹೌದಾ ಅಲ್ವಾ? ಅದೇ ಬೇರೆ ರಾಜ್ಯಗಳು ಕಡಿಮೆ ಟ್ಯಾಕ್ಸ್ ಕೊಡು, ಬಿಹಾರ್ ಅಂದಾಗ ಕಡಿಮೆ ಟ್ಯಾಕ್ಸ್ ಕೊಡುವಂತ ರಾಜ್ಯ ಅಂತ ಕಂಡುಹಿಡಿತಾರೆ. ಕೆಲವರು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಚೆನ್ನಾಗಿ. ನಾನು ಅದೇ ಹೇಳ್ತಾ ಇರೋದು. ಈಗ ನಾನು ಇದು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮೇಷರಾಶಿಯವರಿಗೆ ಅಂದ್ರೆ, ನಿಮ್ಮ ಜನ್ಮ ನಕ್ಷತ್ರಾನುಸಾರ ನಿಮಗೆ ಈ ವರ್ಷ ಯುಗಾದಿ ವರ್ಷ, ಅದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು. ನಿಮಗೆ ಯುಗಾದಿ ವರ್ಷದಲ್ಲಿ ಈಗ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ 1ನೇ ಪಾದ ಮೇಷರಾಶಿಯಲ್ಲಿ ಬರುತ್ತೆ. ಹಾಗಾದ್ರೆ ಅಶ್ವಿನಿ ನಕ್ಷತ್ರದವ್ರಿಗೆ ಏನ್ ಆದಾಯ, ಭರಣಿ ನಕ್ಷತ್ರದವ್ರಿಗೆ ಏನ್ ಆದಾಯ, ರೆವಿನ್ಯೂ ಹೇಗಿರುತ್ತೆ, ಕೃತಿಕಾ ನಕ್ಷತ್ರದವ್ರಿಗೆ ಹೇಗೆ ರೆವಿನ್ಯೂ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ತಾ ನಾನು ನಿಮ್ಗೆ ಹೇಳಿದೆ. ಪ್ರಥಮ ರೆವಿನ್ಯೂ, ಪ್ರಥಮ ಕಂದಾಯ ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸ, ಒಟ್ಟು 4 ತಿಂಗಳು. ನಾನು 4 ತಿಂಗಳು 3 ಸಲ ಹೇಳಿದ್ದೀನಿ. ಫಸ್ಟ್ 4 ತಿಂಗಳು ಅಶ್ವಿನಿ ನಕ್ಷತ್ರದವ್ರಿಗೆ ಹೇಗಿರುತ್ತೆ. ಗುರುಜಿ ಚೈತ್ರ ವೈಶಾಖ ಅಂದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಮಾರ್ಚ್ ಏಪ್ರಿಲ್, ಏಪ್ರಿಲ್ ಮೇ, ಮೇ ಜೂನ್, ಜೂನ್ ಜುಲೈಯಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಪ್ರಥಮ ರೆವಿನ್ಯೂ ಸಂಖ್ಯೆ 2ರಷ್ಟಿರುತ್ತೆ. ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ನಿಮಗೆ ಧನ ಲಾಭ, ದ್ರವ್ಯ ಲಾಭ ಉಂಟಾಗುತ್ತೆ. ಇನ್ನು ದ್ವಿತೀಯ ರೆವಿನ್ಯೂ, ಇನ್ನು ಮಿಕ್ಕಿದ 4 ತಿಂಗಳು ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ, ಕಾರ್ತಿಕ ಮಾಸ ಅಂದ್ರೆ ಜುಲೈ ಆಗಸ್ಟ್, ಆಗಸ್ಟ್ ಸೆಪ್ಟೆಂಬರ್, ಸೆಪ್ಟೆಂಬರ್ ಅಕ್ಟೋಬರ್, ಅಕ್ಟೋಬರ್ ನವೆಂಬರ್ ಅಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ 1ರಷ್ಟು ಧನಲಾಭ ಉಂಟಾಗುತ್ತೆ. ಇನ್ನು ಕೊನೆ 4 ತಿಂಗಳುಗಳು ಮಾರ್ಗಶಿರ ಮಾಸ, ಪುಷ್ಯ, ಮಾಘ, ಫಾಲ್ಗುಣ ಮಾಸ ಅಂದ್ರೆ ನವೆಂಬರ್ ಡಿಸೆಂಬರ್, ಡಿಸೆಂಬರ್ ಜನವರಿ, ಜನವರಿ ಫೆಬ್ರವರಿ, ಫೆಬ್ರವರಿ ಮಾರ್ಚ್. ಹಾಗಾದ್ರೆ ಅಶ್ವಿನಿ ನಕ್ಷತ್ರದವರಿಗೆ ಕೊನೆ 4 ತಿಂಗಳಲ್ಲಿ ಶೂನ್ಯ, 0 ಅಂದ್ರೆ ಧನ ಹಾನಿ ಆಗುವ ಸಾಧ್ಯತೆ ಇದೆ, ಜಾಗ್ರತೆ. ಅದಕ್ಕೆ ಈ ತಿಂಗಳೆಲ್ಲ ನೀವು ಪೆನ್ನು ಪೇಪರ್ ಇದ್ರೆ ಬರ್ಕೊಂಡು ಇಟ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಅವಾಗ ಯಾವ ತಿಂಗಳಲ್ಲಿ ನಾವು ಜಾಗೃತಿಯಾಗಿರ್ಬೇಕು. ಧನ ಹಾನಿ ಆಗುವ ಸಮಯದಲ್ಲಿ ಹಣ ಖರ್ಚು ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನ ಭರಣಿ ನಕ್ಷತ್ರ, ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರ ಬರುತ್ತೆ. ಭರಣಿ ನಕ್ಷತ್ರದವರು ಕಾಯ್ತಾ ಇರ್ತೀರಲ್ವಾ ನಮ್ಮ ರೆವಿನ್ಯೂ ಎಷ್ಟು ಬರುತ್ತೆ ಅಂತ. ಪ್ರಥಮ ಕಂದಾಯ ಫಸ್ಟ್ ರೆವಿನ್ಯೂ ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸಗಳಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್, ಏಪ್ರಿಲ್ ಮೇ, ಮೇ ಜೂನ್, ಜೂನ್ ಜುಲೈಯಲ್ಲಿ ಭರಣಿ ನಕ್ಷತ್ರದವರಿಗೆ 5ರಷ್ಟು ಸಂಖ್ಯೆ ಜಾಸ್ತಿ ಆಯ್ತು, ಆದಾಯ ಜಾಸ್ತಿ, ರೆವಿನ್ಯೂ ಜಾಸ್ತಿ. ಇನ್ನು ದ್ವಿತೀಯ ಕಂದಾಯ, ದ್ವಿತೀಯ ರೆವಿನ್ಯೂ ಎಷ್ಟಿರುತ್ತೆ ಭರಣಿ ನಕ್ಷತ್ರದವರಿಗೆ ಅಂದ್ರೆ ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ, ಕಾರ್ತಿಕ ಮಾಸ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಜುಲೈ ಆಗಸ್ಟ್, ಆಗಸ್ಟ್ ಸೆಪ್ಟೆಂಬರ್, ಸೆಪ್ಟೆಂಬರ್ ಅಕ್ಟೋಬರ್, ಅಕ್ಟೋಬರ್ ನವೆಂಬರ್ ಅಲ್ಲಿ ಭರಣಿ ನಕ್ಷತ್ರದವರಿಗೆ ದ್ವಿತೀಯ ರೆವಿನ್ಯೂ 2ರಷ್ಟು ಇರುತ್ತೆ. ಇನ್ನು ತೃತೀಯ ಅಂದ್ರೆ ಕೊನೆ 4 ತಿಂಗಳು ಮಾರ್ಗಶಿರ ಮಾಸ, ಪುಷ್ಯ, ಮಾಘ, ಫಾಲ್ಗುಣ ಮಾಸ, ನವೆಂಬರ್ ಡಿಸೆಂಬರ್, ಡಿಸೆಂಬರ್ ಜನವರಿ, ಜನವರಿ ಫೆಬ್ರವರಿ, ಫೆಬ್ರವರಿ ಮಾರ್ಚ್, ಕೊನೆ ತಿಂಗಳಲ್ಲಿ, ಕೊನೆ 4 ತಿಂಗಳಲ್ಲಿ ನಿಮಗೆ ರೆವಿನ್ಯೂ 3ರಷ್ಟು ಲಾಭ, ದ್ರವ್ಯ ಲಾಭ, ಧನ ಲಾಭ ಉಂಟಾಗುತ್ತೆ. ಇನ್ನ ಕೃತಿಕಾ ನಕ್ಷತ್ರ, ಕೃತಿಕಾ ನಕ್ಷತ್ರದವ್ರಿಗೆ ಹೇಗಿದೆ ಅನ್ನುವಂತ ವಿಚಾರ. ಈಗ ಕೃತಿಕಾ ನಕ್ಷತ್ರದವ್ರಿಗೂ ಕುತೂಹಲ ಇರುತ್ತೆ, ನಮಗೆ ರೆವಿನ್ಯೂ ಎಷ್ಟು ಬರುತ್ತೆ, ನಮಗೆ ಈ ವರ್ಷ ಹೇಗಿದೆ ಯುಗಾದಿ ವರ್ಷ ಅಂತ ನೀವೆಲ್ಲ ಕೇಳಿದ್ರೆ
ಫಸ್ಟ್ 4 ತಿಂಗಳು ಪ್ರಥಮ ರೆವಿನ್ಯೂ, ಪ್ರಥಮ ಕಂದಾಯ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸಗಳಲ್ಲಿ, ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಶೂನ್ಯ. ಅಂದ್ರೆ ನಿಮಗೆ ಫಸ್ಟ್ 4 ತಿಂಗಳು ರೋಗ ಭಯ ಇರುತ್ತೆ, ಎಚ್ಚರ, ಅಟೆನ್ಷನ್ ಇಟ್ಕೊಳ್ಳಿ ಕೃತಿಕಾ ನಕ್ಷತ್ರದವರು. ಇನ್ನು ಅದಾದ ಮೇಲೆ 4 ತಿಂಗಳು ಅಂದ್ರೆ ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ, ಕಾರ್ತಿಕ ಮಾಸ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲೂ ಕೂಡ ನಿಮಗೆ ಶೂನ್ಯ, 0. ಅಂದ್ರೆ ಮಹಾಭಯ ಅನ್ನೋದು ನಿಮಗೆ ಉಂಟಾಗುತ್ತೆ. ಫಸ್ಟ್ ರೋಗ ಭಯ ಉಂಟಾಗುತ್ತೆ, ಆಮೇಲೆ ಮುಂದಿನ 4 ತಿಂಗಳು ಮಹಾಭಯ ಅನ್ನೋದು ಉಂಟಾಗುತ್ತೆ. ಆಮೇಲೆ ಕೊನೆ 4 ತಿಂಗಳು ಅಂದ್ರೆ ಮಾರ್ಗಶಿರ ಮಾಸ, ಪುಷ್ಯ, ಮಾಘ ಮಾಸ, ಫಾಲ್ಗುಣ ಮಾಸ ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮೃಗಶಿರ ನಿಮಗೆ ಈಗ ಮೇಷರಾಶಿಯವರಿಗೆ ಕೃತಿಕಾ ನಕ್ಷತ್ರ ಕೊನೆ 4 ತಿಂಗಳಲ್ಲಿ 1% ನಿಮಗೆ ರೆವಿನ್ಯೂ ಧನಲಾಭ ಉಂಟಾಗುತ್ತೆ, ಕಂದಾಯ ಉಂಟಾಗುತ್ತೆ. ಫಸ್ಟ್ 8 ತಿಂಗಳು ಶೂನ್ಯ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗೃತರಾಗಿರ್ಬೇಕು. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತಂದ್ರು, ಪರಿಹಾರನು ಹೇಳ್ತೀನಿ. ನಿಮಗೆ ಮೇಷರಾಶಿಯವರಿಗೆ ನಾನು ಹೇಳಿದೆ, ಮೇಷರಾಶಿಯವರಿಗೆ ಗುರುಬಲ ಆರಂಭ ಅಂದ್ರೆ ಗುರುಬಲ ಶುರು, ಆಮೇಲೆ ಶನಿ ಬಲ ಆರಂಭ. ಶನಿ ಬಲ ಆಗ ಆರಂಭ ಹೋಗ್ಬಿಟ್ಟಿದೆ, ಶನಿ ಇನ್ನೂ ಕೂಡ ಚೆನ್ನಾಗಿ ಫಲವನ್ನ ಕೊಡ್ತಿದ್ದಾನೆ. ಅಂದ್ರೆ ನಿಮಗೆ ರಾಜಯೋಗ, ಈ ಎಲ್ಲ ಯೋಗ ನಮಗೆ ಪ್ರಾಪ್ತಿಯಾಗಬೇಕು. ಗುರು ಯಾವಾಗ್ಲೂ ವರ್ಷ ಚೇಂಜ್ ಆಗ್ತಾನೆ, ನಮ್ಗೇನು ಒಳ್ಳೇದಾಗ್ತಿಲ್ಲ ಅಂದ್ರೆ ನಮಗೇನಾದ್ರೂ ಕರ್ಮಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋಕೆ ದಾರಿ ತೋರಿಸ್ತಾನೆ. ಈ ಸಮಯದಲ್ಲಿ ನೀವು ಪರಿಹಾರಗಳನ್ನ ಮಾಡ್ಕೋಬಹುದು ಗುರು ಬಲ ಇದ್ದಾಗ. ಮತ್ತೀಗ ಶನಿ ಬಲನೂ ಇರೋದ್ರಿಂದ ಕರ್ಮ ಮತ್ತು ಗುರು ಧನ ಇವೆರಡು ಧನಕಾರಕ, ಗುರು ಮತ್ತು ಶನಿ ಇವೆರಡು ಚೆನ್ನಾಗಿದ್ದಾಗ ನೀವು ಪರಿಹಾರಗಳು ಮಾಡ್ಕೊಂಡ್ರೆ ನೀವು ಮಾಡಿರೋ ಹಿಂದಿನ ಜನ್ಮದ ಕರ್ಮಗಳನ್ನ ನೀವು ಕಳ್ಕೋಬಹುದು. ಹಾಗಾದ್ರೆ ಈಗ ಇಷ್ಟು ದಿವಸ ನಿಮ್ಗೆ ಜನ್ಮದಲ್ಲೇ ಗುರು ಇದ್ರು, ಆಗ ನಿಮ್ಗೇನಾಗಿತ್ತು, ಶ್ರೀರಾಮನಂತೆ ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ. ಈಗ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ಶ್ರೀರಾಮನಿಗೆ ಏನಾಯ್ತು ಪರಿಸ್ಥಿತಿ, ದೇಶ ತನ್ನ ಹುಟ್ಟಿದಂತ ಊರು ಬಿಟ್ಟು ಕಾಡಿಗೆ ಹೋಗ್ಬೇಕಾಗಿತ್ತು ಆಗುವಂತ ಪರಿಸ್ಥಿತಿ, ವನವಾಸ ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ಯಾಕೆ ಬಂತು? ಶ್ರೀರಾಮನ ಜಾತಕದಲ್ಲಿ ಜನ್ಮ ರಾಶಿಗೆ ಗುರು ಸಂಚಾರ ಆದಾಗ ರಾಮನನ್ನ ರಾಜ್ಯದಿಂದ ಕಾಡಿಗೆ ಕಳಿಸ್ತು. ನಿಮಗೂ ಅಂತ ಪರಿಸ್ಥಿತಿಗಳು, ಎಷ್ಟೋ ಕಷ್ಟಗಳನ್ನ ಅನುಭವಿಸಿದೀರಾ. ಇನ್ನು ಮುಂದೆ ಒಳ್ಳೇದಾಗುತ್ತೆ, ರಾಜಯೋಗ ಅನ್ನೋದು ಆರಂಭ ಆಗುತ್ತೆ, ನೀವು ಕಾಯ್ತಾ ಇದ್ದಂತಹ ಶುಭ ಸಮಯ ಶುರು ಆಗುತ್ತೆ ಅಂತ ಹೇಳಕ್ಕೆ ನಾನು ನಿಮಗೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ಯಾಕಂದ್ರೆ ಗುರು, ಶನಿ, ರಾಹು, ಕೇತುಗಳನ್ನ ಯಾಕೆ ತಗೊಂತೀನಿ ಅಂದ್ರೆ ದೀರ್ಘಾವಧಿಯಾಗಿ ಈ ಫಲಾನುಫಲಗಳನ್ನ ಕೊಡುವಂತಹ ಗ್ರಹಗಳು ಈ ರಾಹು, ಕೇತು, ಶನಿ ಮಹಾತ್ಮ, ಗುರು ಆಗಿದ್ದಾರೆ. ಗುರು 1 ವರ್ಷ ಫಲ ಕೊಟ್ರೆ ಶನಿ ಮಹಾತ್ಮ 2.5 ವರ್ಷ, ರಾಹು ಕೇತುಗಳು 1.5 ವರ್ಷಕ್ಕೊಂದ್ಸಲ ರಾಶಿ ಪರಿವರ್ತನೆ ಆಗುವಂತಹ ಗ್ರಹಗಳು. ನಿಮಗೆ ಪ್ರತಿ ತಿಂಗಳು ಹೇಳ್ಬೇಕಾದ್ರೆ ರಾಜಯೋಗ ಅಂತ ಹೇಳುವಂಥದ್ದು ಸ್ವಲ್ಪ ಸಮಯಕ್ಕೆ ನಿಮಗೆ ಫಲಗಳನ್ನ ಕೊಟ್ಟು ಹೋಗ್ತಾರೆ. ಶುಕ್ರ, ಸೂರ್ಯ, ಬುಧ, ಮಂಗಳ ಗ್ರಹ ಇವರೆಲ್ಲ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ರಾಜಯೋಗವನ್ನ ಕೊಡ್ತಾರೆ. ಇವರು ದೀರ್ಘಾವಧಿಯಾಗಿ ಫಲವನ್ನ ಕೊಡೋದ್ರಿಂದ ಈ 4 ಗ್ರಹಗಳನ್ನ ನಾನು ಬಹಳ ಮುಖ್ಯವಾಗಿ ತಗೊಂಡಿದ್ದೀನಿ. ನೀವು ಹೇಗಿರ್ತೀರಾ ಈ ವರ್ಷ? ಅದರ ಸಂತೋಷವಾಗಿರ್ತೀರಿ. ಹೆಸರು ಮತ್ತೆ ಖ್ಯಾತಿ, ರಾಜಕಾರಣಿಗಳು ಜನಪ್ರಿಯತೆಯನ್ನ ಪಡಿತೀರಿ, ಸೆಲೆಬ್ರಿಟಿಗಳು ಕೂಡ ಜನಪ್ರಿಯತೆಯನ್ನೇ ಪಡಿತೀರಿ, ಹೆಸರುವಾಸಿ ಆಗ್ತೀರಿ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ, ಮನಸ್ಸೇ ಬೇರೆ ದೇಹನೇ ಬೇರೆ. ಕೆಲವು ಟೈಮಲ್ಲಿ ದೇಹ ಸಹಯೋಗ ಕೊಡಲ್ಲ, ಕೆಲವು ಟೈಮಲ್ಲಿ ಮನಸ್ಸು ಚೆನ್ನಾಗಿದ್ರೆ ದೇಹ ಚೆನ್ನಾಗಿರಲ್ಲ, ಮನಸ್ಸು ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅದಕ್ಕೆ ಈಗ ಮಾನಸಿಕವಾಗಿ ದೈಹಿಕವಾಗಿ ತೃಪ್ತಿಕರವಾಗಿರ್ತೀರಿ. ಉತ್ತಮವಾದ ಭವಿಷ್ಯ ನಿಮ್ಗೆ ಆರಂಭ ಆಗ್ತಾ ಇದೆ. ಧನವನ್ನ ಕೂಡ ನೀವು ಸಂಗ್ರಹಿಸ್ತೀರಿ, ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ವಿವಾಹ ಯೋಗ ಇದೆ, ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ. ನಿಮಗೆ ಉನ್ನತಾಧಿಕಾರ ಯೋಗ ಉಂಟಾಗತ್ತೆ. ಮೇಷರಾಶಿ ಜಾತಕರಿಗೆ ಸಮಾಜ ಕಲ್ಯಾಣ ಸೇವೆಗಳನ್ನ ಕೂಡ ಮಾಡ್ತೀರಿ. ಗೃಹದಲ್ಲಿ ಸಂತೋಷ ವೃದ್ಧಿಯಾಗತ್ತೆ.
ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ. ದಾನ ಧರ್ಮಗಳು ಮಾಡುವ ಮುಖಾಂತರ ರಾಜಕಾರಣಿಗಳಾಗಿದ್ರೆ MP ಎಲೆಕ್ಷನ್ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರು. ಹಾಗಾದ್ರೆ ಶನಿ ಮಹಾತ್ಮ ಏನ್ ಫಲ ಕೊಡ್ತಾನೆ? ಶನಿ ಮಹಾತ್ಮ ಕೂಡ ಲಾಭ ಸ್ಥಾನದಲ್ಲಿದ್ದಾನೆ. ನಿಮಗೆ ಆಸ್ತಿ ಅಂತಸ್ತು ಸಾಡೆ ಸಾತಿ ಶನಿ ಮಹಾತ್ಮ ಚೆನ್ನಾಗಿದ್ದಾಗ ಒಳ್ಳೆ ಫಲಗಳು. ನರೇಂದ್ರ ಮೋದಿಯವರು 10 ವರ್ಷ ಇವತ್ತು ಪ್ರಧಾನಮಂತ್ರಿಗಳಾಗಬೇಕಾದ್ರೆ ಸಾಡೆ ಸಾತಿನಲ್ಲೇ ಆದ್ರು. ನಿಮಗೆ ಪತ್ನಿಯಿಂದ ಸಹಾಯ, ಲಾಭ ಪಡಿತೀರಿ, ಆಸ್ತಿ ಅಂತಸ್ತನ್ನ ಪಡಿತೀರಿ, ಧನ ಲಾಭ ಪಡಿತೀರಿ, ಬಂಧು ಮತ್ತು ಸ್ನೇಹಿತರಿಂದ ಕೂಡ ಲಾಭ ಉಂಟಾಗುತ್ತೆ, ಅಭಿವೃದ್ಧಿ ಉಂಟಾಗುತ್ತೆ. ಉನ್ನತವಾದ ಅಧಿಕಾರವನ್ನ ಕಳೆದುಕೊಂಡಂತ ಅಧಿಕಾರ ಕಳ್ಕೊಂಡ್ಬಿಟ್ಟಿರ್ತೀರ, ಕೆಲವು ಅಧಿಕಾರವನ್ನ ಮತ್ತೆ ಪಡಿತೀರ. ಈಗ ಎಲೆಕ್ಷನ್ ಟೈಮಲ್ಲಿ ನಮ್ಮ ವ್ಯವಸ್ಥೆನೇ ಹೆಂಗಿದೆ, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಎಲ್ಲೆಲ್ಲೋ ನಿಮಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿರ್ತಾರೆ, ಅಧಿಕಾರಗಳನ್ನ ಕಳ್ಕೊಂಡ್ಬಿಟ್ಟಿರ್ತೀರಾ, ದೊಡ್ಡ ದೊಡ್ಡ ಗ್ರೇಡ್ 1 ಆಫೀಸರ್ಸ್, ಮತ್ತೆ ಆ ಅಧಿಕಾರವನ್ನ ಪಡಿತೀರಿ, ಬೇಕಾದ ಕಡೆ ವರ್ಗಗಳನ್ನ ಮಾಡ್ಕೊಂತೀರಿ, ಸಾಮಾಜಿಕವಾಗಿ ಉತ್ತಮ ಹೆಸರು ಖ್ಯಾತಿಯನ್ನ ಪಡಿತೀರಿ, ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಕೂಡ ಆಗ್ತೀರಿ. ಅದೆಲ್ಲ ಶನಿ ಮಹಾತ್ಮ ಕೊಡುವಂತಹ ಫಲ. ಯಾವಾಗ ಈ ಗುರು ಶನಿಗಳು, ಶನಿ ಮಹಾತ್ಮ ಇಬ್ರು ಶುಭ ಫಲ ಕೊಡ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಗುರು ಅನುಕೂಲಕರವಾಗಿರ್ಬೇಕು. ಅಂಡರ್ಲೈನ್ ಮಾಡ್ಕೊಳ್ಳಿ. ಅನುಕೂಲ ಅಂದ್ರೆ ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗ ಅಂತ ಜಾತಕದಲ್ಲಿ ನೋಡಿದಾಗ ಬಿಂದು ಶನಿ ಮಹಾತ್ಮ ಹೆಚ್ಚು ಕೊಟ್ಟು, ಆಮೇಲೆ ಗುರು ಕೂಡ ಅತಿ ಹೆಚ್ಚು ಬಿಂದುಗಳನ್ನ ಕೊಟ್ಟಾಗ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜಾತಕದಲ್ಲಿ ಗುರು ಶನಿ ಯಾವ ಸ್ಥಾನದಲ್ಲಿದ್ದಾನೆ, ಅನುಕೂಲಕರವಾಗಿದ್ದಾನ, ಅನಾನುಕೂಲಕರವಾಗಿದ್ದಾರ, ಅದನ್ನು ನೀವು ಜನ್ಮ ಜಾತಕವನ್ನ ತೋರಿಸ್ಬೇಕು. ಗುರು ದೃಷ್ಟಿ ಕೂಡ ಒಳ್ಳೆಯದು. ಗುರು 6ನೇ ಮನೆಯನ್ನ ನೋಡೋದ್ರಿಂದ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳೆಲ್ಲ ವಾಸಿಯಾಗುವಂತಹ ಸಮಯ ಕೂಡ ಆರಂಭ ಆಗೋಗಿದೆ. ರಾಜಯೋಗ ಆರಂಭ ಆಗಿದೆ. ಈ ಸಮಯದಲ್ಲಿ ನಿಮಗೇನಾದ್ರೂ ತೊಂದರೆಗಳು ಪೀಡೆಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಪರಿಹಾರ ಆಗುತ್ತೆ. ಗುರುಜಿ, ಗುರು, ಶನಿ ಇವರೆಲ್ಲ ರಾಶಿ ಪರಿವರ್ತನೆ ಆಗೋದ್ರಿಂದ ರಾಶಿ ನಕ್ಷತ್ರಗಳ ಮೇಲೆ ಫಲ ಪ್ರಾಪ್ತಿಯಾಗುತ್ತಾ? ಖಂಡಿತ. ರಾಜಕಾರಣ, ಪ್ರಕೃತಿ, ದೇಶ, ಅದಕ್ಕೆ ಹೇಳಿದ ನಾನು ಕ್ರೋಧಿ ನಾಮ ಸಂವತ್ಸರದಲ್ಲಿ ಏನೇನಾಗುತ್ತೆ 2019 2019 ನೀವು ಯುಗಾದಿ ಭವಿಷ್ಯದಲ್ಲಿ ನೋಡ್ಬೋದು. ಯುಗಾದಿ ಭವಿಷ್ಯ ನಮ್ಮ ಚಾನಲ್ ಅಲ್ಲಿ ಇದೆ. ನಾನು ಅವಾಗ ಹೇಳಿದ್ದೆ ಸಾಂಕ್ರಾಮಿಕ ರೋಗ ನಮ್ಮ ದೇಶದಲ್ಲಿ ಬರುತ್ತೆ 2019 ಇಡೀ ವಿಶ್ವದಲ್ಲಿ ಬಂದ್ರೆ ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂಥದ್ದು. ಅದನ್ನ ಸಾಂಕ್ರಾಮಿಕ ರೋಗನ COVID-19 ಅಂತ ಹೆಸರಿಟ್ರು. ಅದಕ್ಕೆ ಅದೆಲ್ಲ ಭವಿಷ್ಯ ಕರೆಕ್ಟ್ ಆಗಿದೆ. ಅದಕ್ಕೆ ಬಹಳ ಎಚ್ಚರಿಕೆಯಾಗಿರ್ಬೇಕು. ಮೇಷರಾಶಿಯವರಿಗಂತೂ ಒಳ್ಳೆ ಟೈಮ್ ಅನ್ನೋದು ನೀವು ಇಷ್ಟು ದಿವಸದಿಂದ ಕಾಯ್ದಂತಹ ಶುಭ ಸಮಯ ಪ್ರಾಪ್ತಿಯಾಯಿತು. ಗುರುಗಳಿಗೆ ಗುರು ಸದ್ಗುರು ಶಿವ. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ. ಶಿವನನ್ನ 3 ಲೋಕಕ್ಕೂ ನೀನೇ ತಂದೆ. ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ, ವಾಪಸ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಮತ್ತೆ ಅಲ್ಲಿ ವಾಪಸ್ ಹೋಗ್ಬೇಕು. ಈ 3 ಲೋಕಗಳಿಗೆ ತಂದೆನೇ ಭಗವಂತ ಶಿವ ಆಗಿದ್ದಾನೆ. ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡೋದ್ರಿಂದ ಮೇಷರಾಶಿಯವರಿಗೆ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಿ ಗುರು ಶನಿ ಇವರೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ಲಿ ಅಂತೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇರುತ್ತೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.